ಗ್ಯಾಸ್ ಸಿಲಿಂಡರ್ಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ನಾನು ಕೂಡ ಈಗ ಸ್ಪಾಟ್ ನೋಡ್ತಾ ಇದ್ದೇನೆ. ಇದು ಯಾವ ಕಾರಣಗಳಿಂದ ಇಲ್ಲಿ ಅನಧಿಕೃತವಾಗಿ ಇಲ್ಲಿ ಸಂಗ್ರಹ ಮಾಡಿದ್ದು ಮತ್ತು ಯಾವ ರೀತಿ ಚಟುವಟಿಕೆ ಇಲ್ಲಿ ನಡೀತಾ ಇತ್ತು, ಯಾಕಾಗಿ ಅನ್ನೋಂಥದ್ದನ್ನು ನಮ್ಮ ತನಿಖೆಯಲ್ಲಿ ಹೊರತರುವಂಥ ಕೆಲಸ ಮಾಡ್ತೀವಿ. ಅಲ್ಲ, ನನಗೆ ನಿನ್ನೆ ರಾತ್ರಿ ಅಷ್ಟೇ ಗೊತ್ತಾಯಿತು ಈ ಥರ ಆಹಾರ ನಿರೀಕ್ಷಕರು ಬಂದು ರೇಡ್ ಮಾಡಿದ್ದಾರೆ ಅನ್ನೋಂಥದ್ದು. ಅದು ಯಾವುದೇ ಲೋಪದೋಷಗಳು ಇಲ್ಲದ ರೀತಿಯಲ್ಲಿ ಲೀಗಲ್ ಒಪಿನಿಯನ್ ತೊಗೊಂಡು FIR ಮಾಡ್ಕೊಳ್ಳಿ, ಕಂಪ್ಲೇಂಟ್ ಕರೆಕ್ಟಾಗಿ ತೊಗೊಳ್ಳಿ ಅಂತ ಅಷ್ಟೇ ಸೂಚನೆ ಕೊಟ್ಟಿದ್ದೆ. ಅದರಲ್ಲಿ ಒಬ್ಬನ್ನ ಈಗಾಗಲೇ ವಶಕ್ಕೆ ತೊಗೊಂಡಿದ್ದಾರೆ. ರಾಜಾ ಸಾಬ್ ಅನ್ನೋಂಥ ವ್ಯಕ್ತಿ, ಅವನು ಆರೋಪಿ ಅನ್ನೋಂಥದ್ದು ನಮ್ಮ ಇದರಲ್ಲಿದೆ ಕಂಪ್ಲೇಂಟಲ್ಲಿ, ಅವನು ವಶಕ್ಕೆ ತೊಗೊಂಡಿದ್ದಾರೆ. ಮತ್ತು ಇನ್ನೊಬ್ಬ ಆರೋಪಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವನು ಪರಾರಿಯಾಗಿದ್ದಾನೆ. ಸೊ ನಾನು ಸ್ಥಳಕ್ಕೆ ಭೇಟಿ ನೀಡಿ ಯಾವ ರೀತಿ ಚಟುವಟಿಕೆಯಲ್ಲಿ ನಡೀತಾ ಇತ್ತು ಮತ್ತು ಯಾವ ಕಾರಣಕ್ಕೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಸಂಗ್ರಹ ಮಾಡಿದ್ರು ಅಂತ ತನಿಖೆಯಲ್ಲಿ ಹೊರತರುವಂಥ ಕೆಲಸ ಮಾಡ್ತೀನಿ.